ಒಂದ್ಸಲಿ ಸಿಕ್ಕಿದ್ದಕ್ಕೆ ಇಷ್ಟೊಂದು ಅಭಿಮಾನ ಅಲ್ವಾ ಸರ್? ಇಲ್ಲ ಸರ್, ಒಂದು ಸೆಕೆಂಡ್ ಸಿಕ್ಕಿದ್ದಕ್ಕೆಲ್ಲ ನಾವು ನಾವು ಚಿಕ್ಕ ವಯಸ್ಸಿಂದ ನಾವು ಕರಿಯ ಮೂವಿ ನೋಡ್ಕೊಂಡು ಫ್ಯಾನ್ಸ್ ಆದವ್ರು ನಾವು ಪ್ರಾಣ ಬೇಕಾಗ್ಬಿಡ್ತೀವಿ, ಅದು ಬಾಸ್ ಬಿಡಲ್ಲ ನಾವು. ಗಾಡಿ ಸರ್ ನಮಸ್ತೆ ಸರ್. ಟ್ರೈಲರ್ ರಿಲೀಸ್ ಆಗಿದೆ ಡೈವಿಲ್ದು, ಹೇಗೆ ಅನಿಸ್ತಿದೆ ಸರ್? ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನೋಡೋಕೆ ಒಂಥರ ಇನ್ನೂ ಜಾಸ್ತಿ ನೋಡಬೇಕು ಅನ್ನೋ ಪದೇ ನೋಡ್ಬೇಕು ಅನಿಸುತ್ತೆ. ಅವ್ರದ್ದು ಒಂದು ಡೈಲಾಗ್ ಸಾಕು, ಬರ್ತಾಯಿದ್ದೀನಿ ಚಿನ್ನ ಅಂದರೆ ಸಾಕು. ಇಡೀ ಸೆಲೆಬ್ರಿಟಿ ಫ್ಯಾನ್ಸ್ಗೆ ಆಗೋ ಖುಷಿನೇ ಬೇರೆ, ಆಗೋ ಇದನ್ನೇ ಚೆನ್ನಾಗಿರುತ್ತೆ. ಅವ್ರದ್ದೆಲ್ಲ ಬೇಗ ಆಚೆ ಬರಲಿ, ನಮ್ಮ ದೇವರು ಆಚೆ ಬಂದರೆ ನಾವು ಇನ್ನೂ ಪೂಜೆ ಮಾಡೋಕ್ಕಿನ್ನ ತುಂಬ ಅವಕಾಶ ಇದೆ. ಬೇಗ ಇಂಡಸ್ಟ್ರಿ ಬೆಳೀಲಿ, ಅವರಿಂದನೇ ಬೆಳೀತಿರೋದು. ನಾವೇನು ಯಾರಿಂದನೂ ಸಪೋರ್ಟ್ ತೊಗೊಂಡು ಬೆಳೀತಾಯಿಲ್ಲ. ಅವ್ರು ಏನು ಸ್ವಂತ ಬ್ರ್ಯಾಂಡಿಂದ ಬಂದರೆ ಸ್ವಂತ ಬ್ರ್ಯಾಂಡೇ ಬೆಳಿಬೇಕು. ಇಷ್ಟು ಮಾತ್ರ ಆಯ್ತು ಸರ್. ಅಂದರೆ ಟ್ರೈಲರ್ ನೋಡಿದ್ರೆ ಹೇಗೆ ಅನಿಸ್ತು ಸರ್? ಚೆನ್ನಾಗಿದೆ ಸರ್ ಟ್ರೈಲರು, ಒಂದೊಂದು ಇದನ್ನು ಚೆನ್ನಾಗಿ ಮೂಡ್ ಬಂದಿದೆ. ಏನು ಅದ್ರಲ್ಲಿ ಡೈಲಾಗ್ ಎಲ್ಲ ಇದೆಯಲ್ಲ ಸರ್? ಇದೆ ಸರ್. ಹೇಗೆ ಅನಿಸ್ತು? ಅದು ಇಲ್ಲ ಸರ್, ಬರ್ತಾ ಇದ್ದೀನಿ ಚಿನ್ನ ಅಂದರೆ ಒಂದು ಡೈಲಾಗ್ ಸಾಕು ಸರ್. ಇಡೀ ಕರ್ನಾಟಕನೇ ಬೆಚ್ಚ ಬೀಳುವಂಥ ಒಂದು ಡೈಲಾಗಿಗೆ ಅಪರೂಪವಾದ ಒಂದು ಡೈಲಾಗ್. ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಒಳ್ಳೇದಾಗಲಿ. ಪರಿಸ್ಥಿತಿಗೆ ಹೊಂದಾಣಿಕೆ ಏನು ಅದೇನಿಲ್ಲ ಸರ್. ಅವ್ರು ಇರೋ ಪಿಕ್ಚರಲ್ಲಿ ಬರ್ತಾ ಇದ್ದೀನಿ ಚಿನ್ನ ಒಂದೇ ಡೈಲಾಗ್ ಸಾಕು. ಅದು ಹೊರಗಡೆ ಇರೋ ಪರ್ಸ್ನಲ್ ಬೇರೆ, ಇದು ಫಿಲಮ್ ಬಂದುಬಿಟ್ಟು ಚೆನ್ನಾಗಿದೆ. ಆಚೆ ಬೇಗ ಬರಲಿ ನಮ್ಮ ದೇವರು, ಇಷ್ಟು ಮಾತ್ರ ಕೇಳ್ತಾ ಇದ್ದೀವಿ. ಸೂರ್ಯಗೆ ಗ್ರಹಣ ಹಿಡಿದಿದ್ದೀನಿ, ನಾನು ಬರ್ತಾ ಇದ್ದೀನಿ ಅಂದರೆ ಈಗ ಅದೇ ಸರ್, ಸೂರ್ಯಾಗಿ ಇವಾಗ ಆಗ್ತಿರೋದೇ ಗ್ರಹಣ. ಮಳೆ ಬರ್ತಾ ಇದೆ, ಇನ್ನು ಮುಂದೆ ಬಿಸಿಲು ಬರ್ತೈತೆ. ಅವಾಗ ಆಚೆ ಬರ್ತಾರೆ ನಮ್ಮ ಬಾಸು. ಬಂದ ಮೇಲೆ ನಾವು ಸ್ವಲ್ಪ ಆ್ಯಕ್ಟಿಂಗು ತೋರಿಸ್ತಾರೆ ಚೆನ್ನಾಗಿ ಹೆಂಗಿರುತ್ತಂತ. ಎಕ್ಸ್ಪೆಕ್ಟ್ ಅವನು ಅಷ್ಟೊಂದು ಮಾಡಿರಲಿಲ್ಲ ಸರ್. ಹಿಂಗೆ ಈ ಥರ ಇರುತ್ತಂತ ಮಾಡಿದ್ದಿಲ್ಲ. ತುಂಬ ಹೈ ಲೆವೆಲಾಗಿ ಬಂದುಬಿಟ್ಟಿದೆ. ನಾವು ಅದನ್ನು ಇನ್ನೂ ನೋಡ್ಬೇಕು ಅನ್ನಿಸ್ತಾ ಇದೆ ಪದೇ. ಇನ್ನು 11 ತಾರೀಕಿಗೆ ನಾವು ಮೂವಿ ನೋಡ್ಬೇಕಂತ ಕಾಯ್ತಾ ಇದ್ದೀವಿ ಅಷ್ಟೇ ಸರ್. ತುಂಬ ಇಲ್ಲಿ ನಮ್ಮ ಗುರು ಹಿರಿಯರೆಲ್ಲ ದೊಡ್ಡವರಾದಂಥ ನಮ್ಮ ಸಮ್ಮುಖದಲ್ಲಿ ಎಲ್ಲನೂ ತಯಾರು ಮಾಡಿದ್ದಾರೆ. ಆಲ್ಮೋಸ್ಟ್ಲಿ ಎಲ್ಲ ಇಲ್ಲಿ ಬಾಡೂಟದ್ದು 5,000 ಜನಕ್ಕೆ ಕಿಟ್ಸು, ಮತ್ತು ಈಗ ಗಾರ್ಮೆಂಟ್ಸ್ಗೆಲ್ಲ ಕೊಡೋದು, ಮತ್ತು ಮಂಗಳಮುಖಿಯರಿಗೆ ಸ್ವಲ್ಪ ಏನೋ ಕಿಟ್ಸ್ ಎಲ್ಲ ಅದೆಲ್ಲ ಕೊಡೋದೆಲ್ಲ ಇದೆ. ಅವ್ರಿಗೆಲ್ಲ ಕೊಟ್ಬಿಟ್ಟು ಮುಂದೆ ಪೂಜೆ ಎಲ್ಲ ಮಾಡಿಬಿಟ್ಟು ಮುಂದಿನ ಅವಕಾಶಕ್ಕೆ ಸರ್. ಅವ್ರ ಮೇಲೆ ಅಭಿಮಾನ ಅಂದರೆ ಅವ್ರು ಮಾಡೋ ಹೆಲ್ಪ್ ಸರ್. ಪ್ರತಿಯೊಬ್ಬರಿಗೆ ನಮ್ಗೆ ಅಷ್ಟಲ್ಲ ಸರ್, ಅಂಗವಿಕಲರಾಯಿತು ಯಾರೇ ಆಗಲಿ ಪ್ರತಿಯೊಬ್ಬರು ಬಂದವ್ರಿಗೆ ಅವ್ರಿಗೆ ತೋರಿಸೋ ಸೌಜನ್ಯಕ್ಕೆ ನಾವು ತುಂಬ ಚಿನ್ನಋಣಿಯಾಗಿದ್ದೀವಿ ಸರ್. ನಾವತ್ತಲ್ಲ, ಯಾರ ಮನೆಗೆ ಹೋದರೂ ಅವರು ಇಲ್ಲ ಅಂತ ಕಳಿಸಲ್ಲ. ನಮ್ಗೆ ಆ ಥರ ಚೆನ್ನಾಗಿ ಬರ್ತಾಯಿದೆ ಅವರು. ಅತ್ತಿಬೇಲೆಯಲ್ಲಿ ತುಂಬ ವಿಜೃಂಭಣೆಯಿಂದ ಮಾಡ್ತೀರಾ ಅಂತ ಪ್ರತಿ ಸಲ ಹೇಳ್ತಾರೆ. ಹೌದು ಸರ್, ವರ್ಷ ಮಾಡ್ತೀವಿ. ಹೋದ ವರ್ಷ ಕಾಟ್ಯಾರಕ್ಕೆ ಬಂದಾಗೂ ತುಂಬ ಚೆನ್ನಾಗಿ ನಮ್ಮ ಗುರು ಹಿರಿಯರಾದಂಥ ಎಲ್ಲ ಚೆನ್ನಾಗಿ ಮೂಡಿ ಕೊಟ್ಟವ್ರೆ. ಈಗ ಇರೋಂಥ ನಮ್ಮ ದೊಡ್ಡವರಾದಂಥ ಎಲ್ಲ ಅಣ್ಣವ್ರಿಗೆ ಚೆನ್ನಾಗಿ ಆರಿಸ್ತಾ ಇದ್ದಾರೆ. ಅವ್ರಿಗೆ ಶುಭ ಹಾರೈಸ್ತೀವಿ ಅಷ್ಟೇ. ದೊಡ್ಡವರಿಂದ ನಾವೇನು ದೊಡ್ಡವರಲ್ಲ, ಅವರಿಂದ ಬೆಳೀತದೆ ಅಷ್ಟೇ ಸರ್. ಇವತ್ತಿಂದಲ್ಲ ಸರ್, 1ನೇ ತಾರೀಕಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ ನಮ್ಮದು ಹಬ್ಬ ಅನ್ನೋಕ್ಕೆ. ಊರ ಹಬ್ಬನ ಮಾಡ್ತಾಯಿದ್ದೀವಿ ಕರ್ನಾಟಕದಲ್ಲಿ. ಹಬ್ಬ ಅಂಕರೆ ಆಗೋದಂಕರೆ ಗ್ಯಾರಂಟಿ ಸರ್. 100 ಡೇಸ್ ಅಂಕರೆ 100% ಓಡುತ್ತೆ ಈ ಸಿನಿಮಾ ಅಂಕರೆ. ನಾವು ಚೆನ್ನಾಗಿ ಓಡಿಸ್ತೀವಿ ಸರ್. ಇಲ್ಲಿ ಬಂದಿದ್ರಾ, ಏನಾದ್ರು ನೀವು ನೋಡಿದ್ದೀರಾ ಅವ್ರನ್ನ? ದರ್ಶನ್ ಸರ್ ಇಲ್ಲಿ ಬಂದಿದ್ದು ನೋಡಿಲ್ಲ ಸರ್. ಅಲ್ಲಿ RR ನಗರಕ್ಕೆ ಹೋಗಿದ್ವಿ. ಅಲ್ಲೆಲ್ಲ ಬರ್ತಡೇಗೆಲ್ಲ ಹೋದಾಗ ನಿಂತು ನಾವು ತುಂಬ ವೇಟ್ ಮಾಡಿ 3 o'clock ನಮಗೆ ಸಿಕ್ಕಿರೋದು. ಅವರು ಒಂದೇ ಸರಿ ಸೆಕೆಂಡ್ ಕೊಟ್ಟಿರೋದು, ಮತ್ತಿನ್ನೂ ಮತ್ತೆ ಕೊಟ್ಟಿಲ್ಲ. ಒಂದು ಸರಿ ಸಿಕ್ಕರೆ ಸಾಕು, ದೇವರ ಆಶೀರ್ವಾದ ಸಿಕ್ಕಾಗ ನಮಗೆ. ಇಷ್ಟು ಮಾತ್ರ ಹೇಳ್ಬೋದು ಸರ್. ಒಂದ್ಸಲಿ ಸಿಕ್ಕಿದ್ದಕ್ಕೆ ಇಷ್ಟೊಂದು ಅಭಿಮಾನ ಅಲ್ವಾ ಸರ್? ಇಲ್ಲ ಸರ್, ಒಂದು ಸೆಕೆಂಡ್ ಸಿಕ್ಕಿದ್ದಕ್ಕೆಲ್ಲ ನಾವು ಚಿಕ್ಕ ವಯಸ್ಸಿಂದ ನಾವು ಕರಿಯ ಮೂವಿ ನೋಡ್ಕೊಂಡು ಫ್ಯಾನ್ಸ್ ಆದವ್ರು ನಾವು ಪ್ರಾಣ ಬೇಕಾಗ್ಬಿಡ್ತೀವಿ, ಅದು ಬಾಸ್ ಬಿಡಲ್ಲ ನಾವು. ಅಂದರೆ ಈಗ ಅವ್ರ ಸಿನಿಮಾಗಳಲ್ಲಿ ಏನೋ ಒಂದು ಸಂದೇಶ ಇರುತ್ತೆ ಅಂತ ಕೇಳ್ಬೋದು ಸರ್. ಹೌದು ಸರ್, ಎಲ್ಲ ಆಯಿಲ್ ಮಾಫಿಯಾ, ಅದೇ ರೀತಿ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಮಾಡಿದ್ರು. ಹೌದು ಸರ್, ಆಯಿಲ್ ಮಾಫಿಯಾಕ್ಕಿಂತ ಸರ್ ಇವಾಗ ಈ ಸಿನಿಮಾಲಿ ಇನ್ನೂ ನೋಡ್ಬೇಕು ಸರ್. ಅದು ಹೇಗಿದೆ ಫಿಲಮ್ ಅಂತ ನಾವು ನೋಡಿಬಿಟ್ಟು ಮಾತಾಡಬೇಕಾಗುತ್ತೆ. ಹಿಂದಿರೋ ಪಿಕ್ಚರ್ಗೆಲ್ಲ ರೈತರ ಬಗ್ಗೆ ತುಂಬ ಹೈಲೈಟ್ ಇದೆ. ರೈತರನ್ನ ತುಂಬ ಪ್ರೀತಿ ಮಾಡ್ತಾರೆ. ರೈತರಿಗಿರೋ ಎಲ್ಲದಕ್ಕೂ ಗೌರವ ಕೊಡ್ತಾರೆ. ಅವ್ರಿಲ್ಲ ಅಂದರೆ ಬೇರೆ ರೈತರಿಗೆ ಯಾರು ಗೌರವ ಕೊಟ್ಟಿದ್ದು ನಾನು ಇಷ್ಟುವರೆಗೂ ನೋಡಿಲ್ಲ. ಬರೀ ಹೇಳೋದೆಲ್ಲರೂ ಹೇಳ್ತಾರೆ, ಅವ್ರ ಅರ್ಥ ಬಂದು ನಿಂತು ಯಾರೂ ಮಾಡಿಲ್ಲ. ಒಂದು ಮೆಸೇಜ್ ಸಾಕು, ಅವ್ರು ಬರೀ ಒಂದು ಸಿಂಗಲ್ ಮೆಸೇಜ್ ಹಾಕಿದರೆ ಬೆಳಗಾವಿಗೆ ಹೋಗಿ ಮುಟ್ಟುತ್ತೆ. ಆ ಥರ ಅವ್ರದ್ದು ಇದೆ ಸರ್. ಅವರು ಇದರಲ್ಲಿ ಏನೋ ಒಂದು ಪೋಸ್ಟ್ರು ಹೊರಗಡೆ ಬಂದಿತ್ತು, CM ಆಗಿರೋ ಒಂದು ಫೋಟೋ ಲೀಕ್ ಆಗಿತ್ತು. ಆ ಥರ ಏನಾದ್ರು ಪಾತ್ರ ಮಾಡ್ತಿರ್ಬೋದಾ? ಇನ್ನೂ ಅದನ್ನು ತೋರಿಸಿಲ್ಲ ಸರ್, ಇನ್ನೂ ಕನ್ಫರ್ಮ್ ಆಗಿಲ್ಲ. ಪಿಕ್ಚರ್ ನೋಡಿದ ಮೇಲೆ ನಾವು ಅದು ನೋಡ್ತೀವಿ ಸರ್. ಪಕ್ಕ ಅವರು ಆಗ್ತಾರೆ ಸರ್.
ಮತ್ತೆ ದರ್ಶನ್ ಏನಾದ್ರು ರಾಜಕೀಯ ಪಕ್ಷ ಕಟ್ಟರೆ ನಿಮ್ದೆಲ್ಲ ಸಪೋರ್ಟ್ ಇರುತ್ತಾ? ಸರ್ 100% ಸರ್ ಅವ್ರು ಬರೀ ಒಂದು ಸೆಕೆಂಡ್ ಅವ್ರು ರಾಜಕೀಯ ಬರ್ತೀವಿ ಅಂದರೆ ನಾವು ಪ್ರಾಣ ಕೊಡೋಕೆ ಸರ್ ರೆಡಿ ಇರ್ತೀವಿ. ಯಾಕಂದರೆ ಅವರಿಂದ ಬದಲಾಗುತ್ತೆ, ರೈತರೆಲ್ಲ ಚೆನ್ನಾಗಿ ಉದ್ಧಾರ ಆಗ್ತಾರೆ. ಅವರಿಂದ ಈ ಬರೋ ಎಲ್ಲ ಬೆನಿಫಿಟ್ಟು ಎಲ್ಲನೂ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಸಿದ್ಧಗಂಗಾ ಮಠಕ್ಕೆ ಎಷ್ಟೋ ಕಿಟ್ಸ್ ಹೋಗುತ್ತೆ, ಅದೆಲ್ಲ ನಾವು ಕೇಳೋಕ್ಕಾಗಲ್ಲ ಸರ್. ಪ್ರತಿಯೊಂದು ಮಠಕ್ಕೆಲ್ಲ ಹೋಗುತ್ತೆ, ಯಾರಿಗೆ ಹೇಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಅವ್ರವ್ರ ಫ್ಯಾನ್ಸ್ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ತಾರೆ, ಯಾರು ದುಡ್ಡು ಕೊಟ್ಟು ಏನೂ ಮಾಡಿಸಲ್ಲ ಸರ್. ನಮ್ಮ ಸ್ವ ಇಚ್ಛೆಯಿಂದ ನಾವು ದರ್ಶನ್ ಸರ್ ಮೇಲೆ ಫ್ಯಾನ್ಸ್ ಮೇಲೆ ಅಭಿಮಾನ ಮೇಲೆ ನಾವು ಮಾಡ್ತಾರೆ ಸರ್. ಈಗ ಕೆಲವೊಂದು ಕಡೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ತೋರಿಸ್ಕೊಳಕ್ಕೆ ಮಾಡ್ತಾರೆ, ಈ ಥರ ನಾವು ಅಭಿಮಾನ ಇದ್ದೀವಿ, ಈ ಥರ ಮಾಡ್ತೀವಿ ಅಂತ. ಬಟ್ ಅವರು ಒಳಗಡೆ ಇದ್ದರೂ ಕೂಡ ಇಷ್ಟೊಂದು ಅಭಿಮಾನ ಮೆರೀತಾರೆ ಸರ್. ನಮ್ಮ ಫ್ಯಾನ್ಸ್ ನಮ್ಮ ಬಾಸ್ಗೆ ನಾವು ತೋರಿಸ್ಬೇಕು ಮಾಡಬೇಕು ಅನ್ನೋ ಉದ್ದೇಶ ಏನಿಲ್ಲ ಸರ್. ಅವ್ರು ಇರೋ ಗುಣಕ್ಕೆ, ನಾವು ಇರೋ ವ್ಯಕ್ತಿಗೆ ನಾವು ಕೊಡೋ ಗೌರವ ಜಾಸ್ತಿ ಕೊಡ್ತಾಯಿದ್ದೀವಿ ಸರ್. ಅವರು ಈಗಿಂದಲ್ಲ, ಚಿಕ್ಕ ವಯಸ್ಸಿಂದನೂ ಅವ್ರು ನಾವು ಫ್ಯಾನ್ಸ್ ಸರ್. ಅವರು ಡೆಬಿಲ್ ಟ್ರೈಲರ್ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದೀರಾ? ಹೌದು ಸರ್. ಹೇಗೆ ಅನಿಸ್ತದೆ ಸರ್ ನಿಮಗೆ? ಹಬ್ಬ ಸರ್ ನಮಗೆ, ಹಬ್ಬ ನನಗೊಬ್ಬರನ್ನೆಲ್ಲ ಇಡೀ ಕರ್ನಾಟಕ ಹಬ್ಬ. ನಮ್ಮ ಟೋಟಲ್ ನಮ್ಮ ಫ್ಯಾನ್ಸ್ ಎಷ್ಟು ಜನ ಇದ್ದಾರೆ ಇಲ್ಲಿ ಗತ್ತಿಬಲ್ಲಿ ಫ್ಯಾನ್ಸ್ ಕ್ಲಬ್ ಎಷ್ಟಿದೆ, ಎಲ್ರಿಗೂ ಹಬ್ಬ ಥರ ಇವತ್ತು ಗೊತ್ತಿರಬೇಕಲ್ಲ. ನೋಡಿದ್ದಾರೆ ಇವತ್ತು 20 ಮರಿ ಹೊಟ್ಟಿದ್ದೀವಿ. ಹಾಗೆ ಇವತ್ತು ಇಲ್ಲಿ ಪೂಜೆ ಕೂಡ ಮಾಡ್ಕೊಂಡಿದ್ದೀವಿ. ಇನ್ನು ಹಲವಾರು ಒಳ್ಳೆಯ ಕಾರ್ಯಕ್ರಮಗಳು ಅಂದ್ಕೊಂಡಿದ್ದೀವಿ, ಮಾಡ್ತಾ ಇರ್ತೀವಿ ಸರ್. ಏನೇನು ಮಾಡ್ತೀವಿ ಸರ್? ಇವಾಗ ಅದೀಗ ಅನುದಾನ ಇದೆ. ಈಗ 20 ಮರಿ ಹೊಡೆದು ಊಟ ಮಟನ್ ಹಾಕ್ಸಿದ್ದೀವಿ. ರಿಲೀಸ್ 5,000 ಜನಕ್ಕೆ ಊಟ ಇದೆ. ಆಮೇಲೆ ಬಡವರಿಗೆ ಹಾಸ್ಪಿಟ್ಲಿಗೆ ಎಲ್ಲರೂ ಅನ್ನೋದು ಕಿಟ್ಟು, ಮೆಡಿಸಿನ್ ಕಿಟ್ಟು ಮತ್ತು ಹಣ್ಣು ಹಂಪಲ ಕೊಡ್ತಾಯಿದ್ವಿ. ಆಮೇಲೆ ಇವರು ಮಂಗಳಮುಖಿಯವರಿಗೆ ಅರ್ಶಿನ ಕುಂಕುಮ ಸೀರೆಗಳು ಅವ್ರಿಗೆ ಕೊಡ್ತಾಯಿದ್ವಿ. ಇನ್ನೂ ಹಲವಾರು ಮಾಡ್ಕೊಂಡು, ಬಟ್ ಇಷ್ಟೇ ಅಂತಲ್ಲ, ನಾವು ಒಂದು ಸಿಟ್ಟಿಂಗ್ ಹಾಕಿದ್ರೆ ಅದು ಹೋಗ್ತಾ ಇರುತ್ತೆ ನಮ್ಮದು ಆ ಥರ. ಯಾಕಂದರೆ ನಾವು ಡಿಸೈಡ್ ಮಾಡ್ಕೊಳ್ಳಲ್ಲ, ಫಸ್ಟೇ ಮಾಡ್ಕೊಳ್ಳಲ್ಲ. ನಾವು ಒಂದು ಕಡೆ ಕುತ್ಕೊಳ್ತೀವಿ ಅಂದರೆ ಅದು ಹೋಗ್ತಾನೇ ಇರುತ್ತೆ ಹಂಗೆ. ಅಂದರೆ ಸರ್ ಈಗ ಒಂದು ಟ್ರೇಲರ್ಗೆ ಇಷ್ಟು ದೊಡ್ಡ ಮಟ್ಟಿಗೆ ಮಾಡ್ತಾ ಇದ್ದಾರೆ ಸರ್, ಅಷ್ಟೊಂದು ಸರ್ ಇವತ್ತೆಲ್ಲ ಸರ್. ಅವಾಗ ಇದು ಕ್ರಾಂತಿ ಕೂಡ ನೋಡಿರ್ಬೇಕು ನೀವು, ಕ್ರಾಂತಿ ಕೂಡ ನೋಡ್ತೀರಲ್ಲ. ನಾವು ಯಾವತ್ತೂ ಅಷ್ಟೇ ನಾವು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ, ನಾವು ಗ್ರ್ಯಾಂಡ್ ಅಂತ ನಾವು ಹೇಳೋಕೆ ಹೋಗಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡ್ತಾನೆ ಇರ್ತೀವಿ ನಾವು. ಓಕೆ, ನಿಮ್ಮ ಪರ್ಸನಲ್ ಆಗಿ ಯಾಕೆ ಅಷ್ಟೊಂದು ಅಭಿಮಾನ ಸರ್ ದರ್ಶನ್ ಅವರು? ಕನ್ನಡದ ಕಣ್ಮಣಿ, ಕನ್ನಡದ ಮುತ್ತು, ಕನ್ನಡದ ರತ್ನ, ಹಂಗಾಗಿ ಸರ್ ಅಷ್ಟೇ. ಅವರಲ್ಲಿ ಯಾವ ಗುಣ ನಿಮಗೆ ತುಂಬ ಇಷ್ಟ ಆಗುತ್ತೆ ಸರ್? ಅದನ್ನು ನಾವು ಹೇಳೋಕ್ಕಾಗಲ್ಲ ಸರ್. ಅದು ಹೇಳಿದ್ರೆ ಅದು ಕಮ್ಮಿ ಆಗಿಬಿಡುತ್ತೆ. ಬಟ್ ದರ್ಶನ್ ಅನ್ನೋದೇ ಇಷ್ಟ ಅಷ್ಟೇ, ಹೆಸರೇ ಇಷ್ಟ. ಆಮೇಲೆ ಸಮುದ್ರಕ್ಕೆ ಎಂಡಿದೆಯಾ ಕೊನೆಗೆ ಕಾಣಿಸೋದಿಲ್ಲ, ಆಕಾಶಕ್ಕೆ ಅಷ್ಟೇ ಕಾಣಿಸೋದು, ಎಲ್ಲಿಗೆ ಎಂಡಿ ಕೊನೆಯಲ್ಲಿ, ಹಂಗೆ ನಮ್ಮದು ಅಷ್ಟು ಇಷ್ಟ. ಹಂಗಾಗಿ ನಾವೆಲ್ಲ ಮಾಡ್ತಾಯಿರ್ತೀವಿ, ಇನ್ನು ಮುಂದೆ ಮಾಡ್ತಾಯಿರ್ತೀವಿ. ನಮ್ಮ ಕೈಯಲ್ಲಿ ನಮ್ಮ ಮಕ್ಳಿಗೂ ಅದೇ ಹೇಳ್ತಾಯಿದ್ದೀವಿ, ಮಾಡ್ತಾಯಿರ್ತೀವಿ ಸರ್. ಇನ್ನು ಈಗ ಅವರು ಒಳಗಡೆ ಇರೋದು ನಿಮ್ಗೆ ಎಷ್ಟು ನೋವು ತಂದಿದೆ ಸರ್? ನೋವು ಇದೆ ಸರ್, ನೋವು ನನಗೆ ಅಂತ ಎಲ್ರಿಗೂ ಇದೆ, ಕರ್ನಾಟಕ ಜನತೆಗೆ ನೋವಿದೆ. ಬರ್ತಾರೆ ಸರ್, ಬರ್ತಾರೆ. ಅವರು ಹೊರಗಡೆ ಇರಬೇಕು ಅಂತ ಅನ್ಸುತ್ತೆ. ಹೌದು ಸರ್, ಇರಬೇಕಾಗಿತ್ತು. ದೊಡ್ಡ ಸಿನಿಮಾ ಬರ್ತಾರೆ ಆದಷ್ಟು ಬೇಗ ಬರ್ತಾರೆ. ಇನ್ನೂ ಹಬ್ಬ ಆಚರಣೆ ಮಾಡ್ತೀವಿ ಸರ್. ಇನ್ನು 10 ಲಕ್ಷ ಇಂದ ನಾವು ಹೇಳಲ್ಲ, ಇನ್ನು ಇಲ್ಲಿಂದ ಬೆಂಗಳೂರಿಗೂ ನಾವು ಪಟಾಕಿ ಹೊಡಿಬೇಕಂತ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅನಿಸಿದೆ ಅಲ್ಲಿವರೆಗೂ ಹೊಡಿಬೇಕು ಆ ಥರ, ಬೆಂಗಳೂರಿಗೂ ಹೊಡಿಬೇಕು ಅನ್ನೋ ಥರ ನಾವು ಲೆಕ್ಕದ ಇದ್ದೀವಿ. ಬಟ್ ಇನ್ನೂ ಡಿಸೈಡ್ ಮಾಡಿಲ್ಲ, ಮಾಡ್ತೀವಿ ಸರ್. ಹಬ್ಬ ಮಾಡೇ ಮಾಡ್ತೀವಿ, ರಿಲೀಸ್ ಆಗಿ ಬರಲಿ, ಹಬ್ಬ ಮಾಡೇ ಮಾಡ್ತೀವಿ, ಬಿಡೋ ಚಾನ್ಸೇ ಇಲ್ಲ. ಟ್ರೈಲರ್ ಅಷ್ಟೇ, ಪಿಕ್ಚರ್ ಬಾಕಿ ಇದೆ. ಹೌದು, ಟ್ರೈಲರ್ ಅಷ್ಟೇ ಇದು, ಪಿಕ್ಚರ್ ಬಾಕಿ. ಸರಿ ಸರ್, ಈಗ ಅತ್ತಿಬೆಲೆ ದರ್ಶನ್ ಅವರ ಅಭಿಮಾನಿಗಳಿಗೆ ಫೇಮಸ್ ಅಂತ ಹೇಳಿ ತಗೋಬೋದು ಸರ್? ಅರ್ಥ ಆಗಿಲ್ಲ. ಅತ್ತಿಬೆಲೆ ದರ್ಶನ್ ಅಭಿಮಾನಿಗಳಿಗೆ ಫೇಮಸ್ ಅಂತ? ಹೌದು. ಅತ್ತಿಬೆಲೆ ಅಂದರೆ ದರ್ಶನ್ ಅಭಿಮಾನಿಗಳು ಫೇಮಸ್ ಇಲ್ಲಿ. ದರ್ಶನ್ ಯಾವುದೇ ಹಬ್ಬಗಳಿದ್ರು ಜಾಸ್ತಿ ನೀವು ಇಲ್ಲೇ ಜಾಸ್ತಿ ಆಚರಣೆ ಮಾಡಿ, ನಾವು ಹಬ್ಬ ಆಚರಣೆ ಮಾಡೋದಿಲ್ಲ, ನಾವು ಹಬ್ಬ ಆಚರಣೆ ಮಾಡ್ತಾ ಇರ್ತೀವಿ ನಾವು ಯಾವಾಗ. ಇವಾಗ ಟ್ರೈಲರ್ ನೋಡೋದ್ರಲ್ಲ ಏನೇನು ಸರ್? ಟ್ರೈಲರ್ ಸರ್ ನೋಡಿದ್ವಿ, ಚೆನ್ನಾಗಿದೆ. ಅದು ಹೇಳ್ಬಾರ್ದು, ಅದನ್ನು ಥಿಯೇಟ್ರಲ್ಲಿ ಎಲ್ಲರೂ ಬಂದು ನೋಡಲಿ. ನಾವು ಹೇಳೋದು ತಪ್ಪಾಗುತ್ತೆ. ಕನ್ನಡ ಜನತೆ ಎಲ್ಲ ಬಂದು ಥಿಯೇಟ್ರಲ್ಲಿ ಬಂದು ನೋಡಲಿ ಅಂತ ಹೇಳ್ತೀವಿ ಸರ್. ಇಷ್ಟ ಆಗುತ್ತೆ. ಡೈಲಾಗ್ಸ್ ಎಲ್ಲ ಹೇಗಿತ್ತು ಸರ್? ಮಾಸ್, ಪೀಸ್ಫುಲ್. ಅದರೊಂದು ಡೈಲಾಗ್ ಇಲ್ಲ ಸರ್, ಡೈಲಾಗ್ ಎಲ್ಲ ಬರಲ್ಲ. ಡೈಲಾಗ್ ನಾವು ಹೇಳೋಕ್ಕಾಗಲ್ಲ, ಯಾಕೆಂದರೆ ಅವ್ರ ಬಾಯಲ್ಲಿ ಬಂದ್ರೆ ಚಂದ ಅಲ್ವಾ. ಮೀಟ್ ಮಾಡಿದ್ರೆ ಸರ್ ದರ್ಶನ್ ಅವರು? ಸರಿ, ಮೊದಲು ಹಾಂ ಮಾಡ್ತಾಯಿದ್ವಿ ಸರ್, ಮಾಡಿದ್ವಿ. ಬರ್ತಾರೆಗೆಲ್ಲ ಮೀಟ್ ಮಾಡಿದ್ವಿ. ಬರ್ತಾರೆ. ಓಕೆ, ಥ್ಯಾಂಕ್ ಯು ಸರ್.